ನಮ್ಮ ಲೈಫು ನಮ್ಮ ಆ್ಯಟಿಟ್ಯೂಡ್ನ ರಿಫ್ಲೆಕ್ಷನ್ನು ಅಂತಾರೆ. ನಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೋ ಅದೇ ರೀತಿ ನಮ್ಮ ಲೈಫ್ ಇರುತ್ತೆ ಅಂತ. ಸೊ ಒಂದು ಗ್ರೇಟ್ ಆ್ಯಟಿಟ್ಯೂಡನ್ನು ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಬಿಡೋಣ. ಕೆಲವೊಂದು ಸಾರಿ ಒಂದು ಚಿಕ್ಕ ಇನ್ಸಿಡೆನ್ಸ್ ಕೂಡ ನಮ್ಮ ಮೂಡು ಹಾಳು ಮಾಡಿಬಿಟ್ಟಿರುತ್ತೆ, ಅಥವಾ ರಾತ್ರಿ ವೇಳೆ ಆಗಿರುವಂತಹ ಒಂದು ಯಾವುದೋ ಚಿಕ್ಕ ಘಟನೆ ನಮ್ಮ ನಾಳೆನ ಹಾಳು ಮಾಡಿಬಿಡುತ್ತೆ. ಇದರರ್ಥ ಏನು ಗೊತ್ತಾ? ನಮ್ಮ ಮೈಂಡ್ ಅನ್ನೋದು ನೆಗೆಟಿವಿಟಿ ಕಡೆ ಜಾಸ್ತಿ ಒತ್ತು ಕೊಡುತ್ತೆ ಅಂತ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಜೊತೆ ದಿನ ಆಗ್ತಾ ಇರುವಂತಹ ಒಳ್ಳೆ ವಿಚಾರಗಳ ಮೇಲೆ ಫೋಕಸ್ ಮಾಡ್ತಾ ಇರಬೇಕು. ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಬೇಕಾಗತ್ತೆ. ಇವತ್ತು ನೀವು ಹಸಿವಿನಿಂದ ಮಲ್ಕೊಂಡಿಲ್ಲ, ಊಟ ಮಾಡಿ ಮಲಗಿದ್ದೀರಾ ಅಂದರೂ ಕೂಡ ಥ್ಯಾಂಕ್ ಯು ಹೇಳುವಂತಹ ಮನೋಭಾವ ನಿಮ್ದಾಗಿರಬೇಕು. ಯಾಕಂತಂದರೆ ಈ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಊಟನೇ ಇರಲ್ಲ. ಸೊ ಒಂದ್ಸಾರಿ ಗ್ರ್ಯಾಟಿಟ್ಯೂಡ್ ಮನೋಭಾವ ಇಟ್ಕೊಂಡು ಬದುಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆ್ಯಟಿಟ್ಯೂಡು ಯಾವ ರೀತಿ ಬದಲಾಗತ್ತೆ ಅಂತ. ಆ್ಯಂಡ್ ನಂಬರ್ 2, ರಿಜೆಕ್ಷನ್ಗಳನ್ನು ನಿಭಾಯಿಸೋದನ್ನು ಕಲೀಲೇಬೇಕಾಗುತ್ತೆ. ರಿಜೆಕ್ಷನ್ಗಳಿಂದ ಭಯ ಪಡಬೇಡಿ. ಜನ ಜಾಬ್ಗೆ ಅಂತ ಒಂದೆರಡು ಕಡೆ ಹೋಗಿ ರಿಜೆಕ್ಟ್ ಆದರೆ ಡಿಮೋಟಿವೇಟ್ ಆಗಿಬಿಡ್ತಾರೆ. ನೀವು ಹೋಗಿರೋದೇ 2 ಕಡೆ ರೀ, ಇದರಲ್ಲಿ ಕಷ್ಟ ಏನಿಲ್ಲ. 10 ಕಡೆ ಹೋದ್ರೂ ಕಡಿಮೆ ಏನಿಲ್ಲ ಅಂತ ಅಂದ್ಕೊಳ್ತೀನಿ. 20-30 ಬಾರಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಆದರೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಸ್ಕಿಲ್ ಸೆಟ್ ಮೇಲೆ ಕೆಲಸ ಮಾಡೋದನ್ನು ಮಾತ್ರ ಮರಿಬೇಡಿ. ಅದ್ರ ಬಗ್ಗೆ ಗಮನ ಇರಲಿ. ಯಾಕೆ ಅಂತಂದರೆ ಕಾಲೇಜ್ನ ಡಿಗ್ರಿ ಮಾತ್ರ ಯೂಸ್ ಆಗಲ್ಲ. ಕೆಲವೊಂದು ಸಾರಿ ನಿಮ್ಮ ಹತ್ರ ಡಿಗ್ರಿ ಇದೆ, ಸ್ಕಿಲ್ಸ್ ಇಲ್ಲ ಅಂತಂದರೆ ಜಾಬ್ ಸಿಗಲ್ಲ. ನಿಮ್ಮ ಹತ್ರ ಸ್ಕಿಲ್ಸ್ ಇದೆ, ಡಿಗ್ರಿ ಇಲ್ಲ ಅಂತಂದರೆ ಜಾಬು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕಂತಂದರೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಿಮ್ಮ ಸರ್ಟಿಫಿಕೇಟ್ಗಿಂತ ನಿಮ್ಮ ಸ್ಕಿಲ್ಸ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಆ್ಯಂಡ್ ನಂಬರ್ 3, ಪಾಸಿಟಿವ್ ಪದಗಳನ್ನು ಬಳಸ್ತಾ ಇರಬೇಕು. ನಾನು ಯಾರಿಗಾದರೂ ಹೇಗಿದೆಯಾ ಬಾಸ್, ಹೇಗೆ ನಡೀತಾ ಇದೆ ಅಂತ ಕೇಳಿದ್ರೆ ಅವ್ರೇನು ರಿಪ್ಲೈ ಕೊಡ್ತಾರೆ ಗೊತ್ತಾ? ಏನು ಬಿಡು ಮಗ, ಹಾಗೆ ನಡೀತಿದೆ ಅಂತಾರೆ. ನಾವು ಬಳಕೆ ಮಾಡುವಂತಹ ಪದಗಳಿಗೆ ನಮ್ಮ ವಿಚಾರಗಳಿಗಿಂತ ಜಾಸ್ತಿ ಶಕ್ತಿ ಇರುತ್ತೆ. ಯಾರಾದರೂ ಹೇಗಿದೆಯಾ ಅಂತ ಕೇಳಿದ್ರೆ ಹಾಗೆ ಚೆನ್ನಾಗಿದ್ದೀನಿ ಅಂತ ಉಡಾಪೆ ಉತ್ತರಗಳನ್ನು ಕೊಟ್ಟರೆ ನಿಮ್ಮ ಲೈಫು ಹಾಗೆ ಆಗ್ಬಿಡತ್ತೆ. ಯಾವ ರೀತಿ ನಿಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ತೀರಾ ಅದೇ ರೀತಿ ನೀವು ಆಗ್ತೀರಾ. ಅದೇ ರೀತಿ ನಿಮ್ಮ ಮೈಂಡ್ ಆಗಲಿ ನಿಮ್ಮ ಬಾಡಿ ಆಗಲಿ ಫೀಲ್ ಮಾಡುತ್ತೆ. ಸೊ ಯಾರಾದರೂ ಬಂದು ಹೇಗಿದ್ದೀರಾ ಅಂತ ಕೇಳಿದ್ರೆ ಬ್ಯೂಟಿಫುಲ್ ಆಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ ಅಂತ ಉತ್ತರ ಕೊಟ್ಟು ನೋಡಿ, ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ಗಳು ಕಾಣ್ತವೆ. ನಂಬರ್ 4, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಮತ್ತು ನಿಮ್ಮ ರಿಯಾಕ್ಷನ್ಗಳನ್ನು ಕಂಟ್ರೋಲ್ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಏನಾದರೂ ಕೆಟ್ಟದ್ದಾಯ್ತಾ, ಅದಕ್ಕೆ ನೀವೇ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಅದನ್ನು ಒಪ್ಪಿಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಬಿಹೇವಿಯರ್ ಯಾವತ್ತಿಗೂ ಸರಿಪಡಿಸೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ತಪ್ಪು ಮಾಡಿ ಇಲ್ಲಿ ತಿದ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲ ಅಂತಂದರೆ ಒಂದು ಬ್ಯಾಡ್ ಆಟಿಟ್ಯೂಡು ನಿಮ್ದಾಗತ್ತೆ. ಇಲ್ಲಾಂದರೆ ನೀವೇ ಪರಿತಪಿಸಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ, ನನಗೆ ಯಾಕೆ ಕೆಟ್ಟದ್ದಾಗತ್ತೆ ಅಂತ. ಸೊ ಈ ರೀತಿ ರಿಯಾಕ್ಷನ್ಗಳನ್ನು ಕಂಟ್ರೋಲ್ ಮಾಡಿ ಬದಲಾವಣೆ ತಂದುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಬ್ಯೂಟಿಫುಲ್ ಆಟಿಟ್ಯೂಡನ್ನು ಬಿಲ್ಡ್ ಮಾಡ್ಬೋದು. ಸೊ ಬಿ ಎ ಸೆಲ್ಫ್ ಲರ್ನರ್ ಮ್ಯಾನ್. ನಿಮ್ಮಷ್ಟಕ್ಕೆ ನೀವು ಮೋಟಿವೇಟ್ ಆಗಿ ಸೆಲ್ಫ್ ಡಿಸಿಪ್ಲಿನ್ ಕಲೀರಿ, ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ, ಸೇಲ್ಸ್ ಕಲೀರಿ, ಜನರ ಜೊತೆ ಮಾತಾಡೋದು ಕಲೀರಿ, ಮಾರ್ಕೆಟಿಂಗ್ ಕಲೀರಿ, ಸ್ಕಿಲ್ಸ್ ಕಲೀರಿ, ಲೀಡರ್ಶಿಪ್ ಕಲೀರಿ, ಜನರನ್ನು ಮ್ಯಾನೇಜ್ ಮಾಡೋದನ್ನು ಕಲೀರಿ, ದುಡ್ಡನ್ನು ಮ್ಯಾನೇಜ್ ಮಾಡೋದನ್ನು ಕಲೀರಿ. ಸೊ ನೀವು ಏನೇ ಕಲಿತ್ರೂ ಅದನ್ನು ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಯಾವತ್ತಿಗೂ ಗ್ರ್ಯಾಟಿಟ್ಯೂಡ್ ಅನ್ನೋ ಮನೋಭಾವ ಇರಲಿ. ನಿಮ್ಮ ತಪ್ಪುಗಳಿಗೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.